ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹಾಗಣಪತಿ ಚಿಕ್ಕಮೇಳದ ಯಕ್ಷಗಾನ ಕಲಾವಿದ ನಾಗರಾಜ್ ಖಾರ್ವಿ ಕಂಚುಗೋಡು ಇವರು ಮನೆ ಮನೆಗೆ ತೆರಳಿ ಯಕ್ಷ ಸಂಚಲನ ಎಂಬ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡುತ್ತಾ ಬಂದಿರುತ್ತಾರೆ. ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನದ ಬಗ್ಗೆ ತಿಳಿಯುವುದಾದರೆ ವಿರಳ ಯಕ್ಷಗಾನ ಗೆಜ್ಜೆ ಸೇವೆ ಎನ್ನುವುದು. ಚಿಕ್ಕಮೇಳದ ರೂಪದಲ್ಲಿ ನಮ್ಮ ತಂಡ ಜಾತಿ ಮತ ಭೇದಗಳಿಲ್ಲದೆ ನಿಮ್ಮ ಮನೆಯ ಚಾವಡಿಯಲ್ಲಿ ನರ್ತಿಸುವ ಮೂಲಕ ನಿಮ್ಮ ಮನರಂಜಿಸಲಿದ್ದಾರೆ. ಸೀಮಿತ ಅವಧಿಯಲ್ಲಿ ಯಕ್ಷ ನೃತ್ಯ ಮಾಡುವುದರಿಂದ ಮನೆಯಲ್ಲಿ ಭೂತಪೇತ ಅನಿಷ್ಟಗಳೆಲ್ಲವೂ ದೂರವಾಗುತ್ತದೆ ಎನ್ನುವುದು ಹಿರಿಯರ ಅನಿಸಿಕೆ. ಮನೆ ಮನೆ ಯಕ್ಷಗಾನ ಎನ್ನುವುದು ಯಕ್ಷಗಾನ ಕಲೆಯನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಒಂದು ಸುಂದರ ಪ್ರಯತ್ನ. ಸಾಮಾನ್ಯವಾಗಿ ದೊಡ್ಡ ಯಕ್ಷಗಾನ ಬಯಲಾಟದ ಬದಲಾಗಿ ಕಲಾವಿದರು ವಿವಿಧ ಮನೆಗಳಿಗೆ ತೆರಳಿ ಯಕ್ಷಗಾನದ ಪದ್ಯ, ಭಾಗವತಿಕೆ, ವೇಷಭೂಷಣ, ಸಂಭಾಷಣೆ ಮತ್ತು ಅಭಿನಯವನ್ನು ಪ್ರಸ್ತುತಪಡಿಸುತ್ತಾರೆ. ಮಕ್ಕಳಿಗೆ ಮತ್ತು ಯುವ ಜನರಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಮೂಡಿಸುವುದು, ನಮ್ಮ ಕರಾವಳಿಯ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವುದು, ಹಿರಿಯ ಕಲಾವಿದರು ಮತ್ತು ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವುದು, ಮನೆ ಮಂದಿಯೊಂದಿಗೆ ಕಲಾವಿದರು ನೇರವಾಗಿ ಬೆರೆಯುವ ಮೂಲಕ ಯಕ್ಷಗಾನದ ಅನುಭವವನ್ನು ನೀಡುವುದು. ಈ ಯಕ್ಷಗಾನ ತಂಡ ನಿಮ್ಮ ಮನೆಗೆ ಬಂದಾಗ ನೀವು ಮಾಡಬೇಕಾದ ನಿಯಮಗಳು: ಗಣಪತಿ ಸ್ವಸ್ತಿಕಕ್ಕೆ 1 ಸೇರು ಅಕ್ಕಿ, ತೆಂಗಿನಕಾಯಿ, ದೀಪ ಹಚ್ಚಿ ಇಡುವುದು. ಸಾಧ್ಯವಾದರೆ ಹೂವು, ವೀಳ್ಯದೆಲೆ ಮತ್ತು ಅಡಿಕೆ ಸಿದ್ಧಪಡಿಸಿ. ಕಲೆಯನ್ನು ಉಳಿಸಿ ಬೆಳೆಸಿ ಕಲಾವಿದರನ್ನು ಗೌರವಿಸೋಣ ಎಂಬ ಆಶಯದೊಂದಿಗೆ ಇಂತಹ ಕಾರ್ಯಕ್ರಮಗಳು ನಮ್ಮ ಕರಾವಳಿಯ ಯಕ್ಷಗಾನ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ತಲುಪಿಸಲು ಸಹಕಾರಿಯಾಗಲಿ. ಧನ್ಯವಾದಗಳು. ನಿಮ್ಮಿಂದ ಅಪ್ಪಣೆಯನ್ನು ಪಡೆದುಕೊಂಡು ಪ್ರಜಬೇಟೆಗಾಗಿ ಹೋದಂತ ಸಂದರ್ಭ ತೋಂಡ ದೇಶದ ಅಧಿಕಾರಿ ಆಕಾಶರಾಗಿ ಅವನಿಗೆ ಓರ್ವಳೆ ಮಗಳು ಪದ್ಮಾವತಿ ಎನ್ನುವುದಾಗಿ ನೋಡುವುದಕ್ಕೆ ಸುಂದರವಾಗಿದ್ದಾಳೆ. ಆಕೆಯನ್ನು ನೋಡಿದ ಮೇಲೆ ಮದುವೆ ಆಗಬೇಕು ಎನ್ನುವಂತ ಆಸೆ ಹೆಚ್ಚಾಗಿದೆ ತಾಯಿ. ಕಂದ, ಅವರು ಅಗರ್ಭ ಶ್ರೀಮಂತರು, ನಾವು ಕಡು ಬಡವರು. ಅವರಿಗೂ ನಮಗೂ ಸಂಬಂಧ ಒಪ್ಪುವುದಿಲ್ಲ. ನಮ್ಮಂತಹ ಬಡವರಲ್ಲಿ ಮದುವೆಯನ್ನು ಮಾಡುವಷ್ಟು ಹಣ ಇಲ್ಲುಂಟು ಮಗ. ಸಾಲ ಮಾಡಿರತಲ್ವೇ ತಾಯಿ? ನೀಚ, ಸಾಲ ಯಾರು ಕೊಡ್ತಾರೆ ಕಂದ? ಕುಬೇರಲ್ಲಿ ಹೋಗಿ ಕೇಳಿದ್ರೆ ಹೌದು ಅಂತ ನಮ್ಮ ಪಾಲಿಗೆ ಕೊಡಲಿಕ್ಕೆ ಸಿದ್ಧನಾಗಿದ್ದಾನಮ್ಮ. ಕುಬೇರೇನು ಸಾಲ ಕೊಡ್ತಾನೆ? ನಾಳೆ ದಿನ ಕುಬೇರಿನ ಸಾಲವನ್ನು ತೀರಿಸುವ ಪರಿ ಹೇಗೆ ಮಗ? ಆ ಬಗ್ಗೆ ಯೋಚಿಸುವಂತ ಅಗತ್ಯವೇ ಇಲ್ಲ. ಮತ್ತೆ ಮದುವೆ ಆದ ನಂತರ ತಿರುಮಲ ಎನ್ನುವಂತಹ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನಾನು ನೆಲೆಗೊಳ್ತೇನೆ. ಸರಿ. ನನ್ನನ್ನು ನೋಡೋದಕ್ಕಾಗಿ ಅದೆಷ್ಟೋ ಮಂದಿ ಭಕ್ತರೆಲ್ಲ ಬರ್ತಾರೆ. ಭಕ್ತಾದಿಗಳು ಬರುವಾಗ ಹೊರೆ ಕಾಣಿಕೆಗಳನ್ನು ತೆಗೆದುಕೊಂಡು ಬರ್ತಾರೆ. ಸರಿ. ಆ ಕಾಣಿಕೆಯನ್ನು ಸಮುದ್ರ ರಾಜನ ಮುಖೇನವಾಗಿ ಆ ಕುಬೇರನಿ ಕಳಿಸಲ್ವೇ ತಾಯಿ? ಮಕ್ಕಳ ಸಂತೋಷವೇ ಹೆತ್ತವರ ಸಂತೋಷ. ನಿನ್ನ ಇಚ್ಛೆಯಂತೆ ಆಗಲಿ. ಆದಷ್ಟು ಬೇಗ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ನಡೆಯಿದೆ.